ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಫಲಾನುಭವಿಗಳಿಗೆ ಕೈಕೊಟ್ಟ ಗ್ಯಾರಂಟಿ ಯೋಜನೆ, ಜೆಡಿಎಸ್ ಪಕ್ಷದಿಂದ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ, ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ನಿಂದ ಸಮಾಜಮುಖಿ ಕಾರ್ಯ, ಕುವೆಂಪು ಆಶಯದಂತೆ ಸರಳ ವಿವಾಹಕ್ಕೆ ಮುನ್ನುಡಿ, ಫೌಂಡೇಶನ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ದಂಪತಿಗಳು. ಚಂದ್ರವನ ಆಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅಖಂಡ ಮಹಾಯಾಗ, ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಪೂಜೆ, ಯದುವೀರ್ ಒಡೆಯರ್ ಸೇರಿದಂತೆ ಅನೇಕ ಮಠಾಧೀಶರು ಭಾಗಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಶು ಆರೋಗ್ಯ ಕೇಂದ್ರ ಉದ್ಘಾಟನೆ, ನಾಗರಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಚಾಲನೆ, ಪ್ರತಿಯೊಬ್ಬರೂ ಆರೋಗ್ಯ ಕಾಪಾಡಿಕೊಳ್ಳಲು ನ್ಯಾಯಾಧೀಶರ ಕಳಕಳಿ. ಹದ್ವಾನದ ಹಾದಿ ಹಿಡಿದಿರುವ ಪಾಂಡವಪುರ ಪಿಎಸ್ಎಸ್ಕೆ ಕಾರ್ಖಾನೆ, ಸಾಲ ತೀರಿಸುವ ಬದಲಾಗಿ ಸಾಲದ ಮೇಲಿನ ಬಡ್ಡಿ ಹೆಚ್ಚುತ್ತಿರುವ ಪರಿ, ಕಾರ್ಖಾನೆ ಆಸ್ತಿಯನ್ನು ಸ್ವಂತ ಮಾಡಿಕೊಳ್ಳುವ ಗಂಭೀರ ಆರೋಪ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ತಾರತಮ್ಯ ನೀತಿಯನ್ನು ಖಂಡಿಸಿ ಮಂಡ್ಯದಲ್ಲಿ ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಚುನಾವಣೆ ಸಂದರ್ಭದಲ್ಲಿ ಮತದಾರರನ್ನು ಓಲೈಕೆ ಮಾಡುವ ಸಲುವಾಗಿ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಆ 5 ಗ್ಯಾರಂಟಿಗಳು ಕೂಡ ಮಕ್ಕಾಡೆ ಮಲಗಿದ್ದಾವೆ, ಜನರಿಗೆ ತಲುಪ್ತಾ ಇಲ್ಲ. ಕನಿಷ್ಠ 3 ತಿಂಗಳು 4 ತಿಂಗಳಾದರೂ ಕೂಡ ಯಾವ ಹಣವೂ ಕೂಡ ಅವರ ಖಾತೆಗೆ ಹೋಗ್ತಾ ಇಲ್ಲ. ಹಂಗಾಗಿ ಜನರು ಕೂಡ ಬೇಸತ್ತಿದ್ದಾರೆ. ಜನರನ್ನು ಮೋಸ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಹಾಗಾಗಿ ಹೀಗಾಗಿರುವಂಥ ಸಮಸ್ಯೆಯನ್ನು ನಿವಾರಿಸಬೇಕು ಮತ್ತು ಸಕಾಲಕ್ಕೆ ಹಣ ಬರುವಂತಾಗಬೇಕು ಅನ್ನುವಂಥ ನೀತಿಯಲ್ಲಿ ಮಾಜಿ ಸಂಸದರಾದಂತಹ ಸಿ.ಎಸ್. ಪುಟ್ಟರಾಜರವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿದರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನು ಖಂಡಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಾಜಿ ಸಂಸದರಾದ ಸಿ.ಎಸ್. ಪುಟ್ಟರಾಜು ನೇತೃತ್ವದಲ್ಲಿ ಈ ಹೋರಾಟ ನಡೆಯಿತು. ಮಂಡ್ಯದ ಡಿಸಿ ಕಚೇರಿ ಬಳಿ ನಡೆದ ಹೋರಾಟದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಧಿಕ್ಕಾರಕ್ಕೆ ಹೋಗಿ ತಮ್ಮ ಅಸಮಾಧಾನ ಹೊರಹಾಕಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನದ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದರು. ಸರಿಯಾಗಿ ಗ್ಯಾರಂಟಿ ಯೋಜನೆ ಜನರಿಗೆ ತಲುಪ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನ ಹೊರಹಾಕಿದರು. ಗ್ಯಾರಂಟಿ ಯೋಜನೆ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ, ಹೀಗಾಗಿ ಈ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಬೇಕು ಅಂತ ತಮ್ಮ ಅಸಮಾಧಾನ ಹೊರಹಾಕಿ ಧಿಕ್ಕಾರಕ್ಕೆ ಹೋಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜು, ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಗೃಹಲಕ್ಷ್ಮಿ ಹಣ ಎಲ್ಲಿ? ಜನರು ಉಗಿಯುತ್ತಿದ್ದಾರೆ. ಮಂಡ್ಯ ಜನರು ಇದಕ್ಕೆ ಬುದ್ಧಿ ಕಲಿಸ್ತಾರೆ. ಶಕ್ತಿ ಯೋಜನೆ ಮಹಿಳೆಯ ಗುದ್ದಾಟಕ್ಕೆ ಕಾರಣವಾಗಿದೆ ಅಂತ ಹೇಳಿದರು. ಬಸ್ಗಳ ಸಮಸ್ಯೆಗಳನ್ನು ಜನರು ಎದುರಿಸುತ್ತಿದ್ದಾರೆ. ಅಧಿಕಾರಿಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದೀರಿ. ಗ್ಯಾರಂಟಿ ಸರಿಯಾಗಿ ಕೊಡದಿದ್ದರೆ ಜೆಡಿಎಸ್ ನಿಮಗೆ ಮುತ್ತಿಗೆ ಆಗ್ತದೆ. ದೇವೇಗೌಡರ ನೇತೃತ್ವದಲ್ಲಿ ರಾಜ್ಯದ ಜನರ ಪರ ನಿಲ್ತೇವೆ ಅಂತ ಹೇಳಿದರು. ಹಾಲಿನ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಿಲ್ಲ. ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳು ಎದುರಾಗಿದ್ದಾವೆ. ಅಧಿಕಾರ ದರ್ಪದಿಂದ ಮುಖ್ಯಮಂತ್ರಿ ಗುದ್ದಾಟ ನಡೆಯುತ್ತಿದೆ. ಜನರಿಗೆ ನ್ಯಾಯ ಕೊಡ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದರು. ತಿರ್ಗಾ ಅದು ಬೇರೆ, ನಾವೇನು ಮಾಡಿ ನಿಮ್ಮ ಜೋತ್ ಬಿದ್ದು ಸರ್ಕಾರ ಜೋತ್ ಬಿದ್ದುಗಳಿಗೆ ನಾವೇನು ಹೇಳಿಲ್ವಲ್ಲ. ಜನಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಮತ ತಗೊಂಡು 136 ಸೀಟ್ ಗೆದ್ದಿದ್ದೀರೋ. ಇವತ್ತು ನೀವು ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿನಿತ್ಯ ಗೊಳೋ ಅಂತ ಅಳ್ತಾ ಇರ್ತಕ್ಕಂಥದ್ದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಹೆಣ್ಮಕ್ಳು 2,000 ಬರಲಿಲ್ಲ ಅಂತ ಗೊಳೋ ಅಂತ ಅಳ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಬಸ್ಸಲ್ಲಿ ಮುಂದಾಲೆ ಹಿಡ್ಕೊಂಡು ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲದೆ ಗುದ್ದಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ಯುವಕರು ಬೀದಿ ಬೀದಿಯಲ್ಲಿ ನಿಂತಿದ್ದಾರೆ. ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಒಂದು ಕಡೆ ಅವರು ಸ್ಕೂಲ್ಗೆ ಹೋಗದೆ ಅಳ್ತಾ ನಿಂತಿದ್ದಾರೆ. ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ಕಣ್ಣಿಂದ ನೋಡ್ತಾ ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಈ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ಗ್ಯಾರಂಟಿ ಯೋಜನೆ ತಂದು ಇದರಿಂದ ಜನರಿಗೆ ಅಧ್ವಾನ ಮಾಡಿದ್ದಾರೆ. ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಕರವಾಗಿದೆ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಈ ಜನರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದೇ ನಿಮ್ಮ ಉಚಿತ. ಅನ್ಯಾಯವನ್ನು ಮಾಡ್ತಾ ಇರ್ತಕ್ಕಂಥ ಈ ನೀಚ ಸರ್ಕಾರ ಇವತ್ತು ತೊಲಗಬೇಕು. ಇವತ್ತು ಮತ್ತೆ ಕೋಟ್ಯಾಂತರ ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ಸಾಲ ಮಾಡ್ತಾ ಇದ್ದೀರಿ. ಈ ಸಾಲ ನೀವೊಬ್ಬರೇ ಕಟ್ಟಲ್ಲ ಸ್ವಾಮಿ, ನಾವು ಕಟ್ತೀವಿ. ಜನತಾದಳ ಪ್ರತಿಯೊಬ್ಬರು ಓಟ್ ಹಾಕ್ತಕ್ಕಂಥ ಜನತಾದಳ ಅಭಿಮಾನಿಗಳು ಕೂಡ ಇವತ್ತು ನೀವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಸಾಲವನ್ನ ನಾವು ಕಟ್ತೀವಿ. ನೀವು ಮಂಡ್ಯ ಜಿಲ್ಲೆಗೆ ಸರಿಯಾಗಿ ನೀರಾವರಿ ಮಾಡ್ಕೊಡಿ ಅಂದ್ರೆ ಇವತ್ತು ನಮ್ಮ ಮಳವಳ್ಳಿ, ಮದ್ದೂರು ಕೊನೆ ಭಾಗಕ್ಕೆ ಥೈಲ್ಯಾಂಡ್ಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಡಿ.ಕೆ. ಶಿವಕುಮಾರ್ ಅವರೇ ನೀವು ಮಾಡ್ತಾ ಇಲ್ಲ. ನೀರಾವರಿ ಸಚಿವರಾಗಿದ್ದೀರಿ. ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ. ಈ ಜಿಲ್ಲೆಗೆ ನೀರಿನಲ್ಲಿ ಅನ್ಯಾಯ ಆಗ್ತಾ ಇದೆ. ಈಗಾಗಲೇ 5ನೇ ಹಂತ ನೀರನ್ನು ಬೆಂಗಳೂರಿಗೆ ತಗೊಂಡೋಗ್ತಾ ಇದ್ದೀರಿ. ಈಗಾಗಲೇ 6,000 ಅಂದಾಜಿನಲ್ಲಿ 6ನೇ ಹಂತವನ್ನು ಕೂಡ ಇವತ್ತು ಇಲ್ಲಿಂದ KRS ಅಣೆಕಟ್ಟೆಯಿಂದ ನೀರನ್ನ ಬೆಂಗಳೂರಿಗೆ ಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಏನ್ ಹೇಳಿದ್ದೀರಿ.
ನಮಗೆ ಅನ್ಯಾಯ ಆಗುತ್ತೆ. ಮಂಡ್ಯ ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವತ್ತೇನು ರೈತರ ಬದುಕಿಗಾಗಿ ಅನ್ನಕ್ಕಾಗಿ ಇವತ್ತು KRS ಡ್ಯಾಮ್ ಅನ್ನ ನಿರ್ಮಾಣ ಮಾಡಿಸಿದ್ರು. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು 6 ಸೀಟ್ ಗೆಲ್ಸ್ಕೊಟ್ಟಿದ್ದಾರೆ ಈ ಜಿಲ್ಲೆಯ ಜನ. DK ಶಿವಕುಮಾರ್ ಅವರೇ ಮರಿಬೇಡಿ. ಪ್ರತಿಭಟನೆಯಲ್ಲಿ JDS ಮುಖಂಡರಾದ BR ರಾಮಚಂದ್ರು, ಜಿಲ್ಲಾಧ್ಯಕ್ಷರಾದ D ರಮೇಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಗಣ್ಯರು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಪಾಂಡವಪುರ ಪಟ್ಟಣದ ಬನಘಟ್ಟ ಸೇತುವೆ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ನಂಜನಗೂಡು ತಾಲೂಕಿನ ಅಟ್ಟಾಡಿಪುರ ಗ್ರಾಮದ ಯುವಕ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಪಾಂಡವಪುರ ತಾಲೂಕಿನ ಬನಘಟ್ಟ ಸೇತುವೆ ಬಳಿ ಭೀಕರ ರಸ್ತೆ ಅಪಘಾತವಾಗಿದ್ದು ರವಿಕುಮಾರ್ ಸಣ್ಣ ವೆಂಕಟಶೆಟ್ಟಿ ಎಂಬುವರು ಸಾವಿಗೀಡಾಗಿದ್ದಾರೆ. ಕಟ್ಟಡಿಪುರ ಗ್ರಾಮದ ನಂಜನಗೂಡು ತಾಲೂಕು ಸ್ಥಳದಲ್ಲಿ ಇವರು ಸಾವನ್ನಪ್ಪಿದ್ದಾರೆ. ಪ್ರಕರಣ ಸಂಬಂಧಿಸಿದಂತೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಸ್ಥಳಕ್ಕೆ ಪಾಂಡವಪುರ ಆರಕ್ಷಕ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿವೇಕಾನಂದ ಹಾಗೂ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಅವರು ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ವಾರಕ್ಕೆನೋ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮಾಸ್ತ್ ಸೂರ್ಯ ಅವರ ನಿರ್ದೇಶನದಲ್ಲಿ ಮಾಂಕ್ ದ ಯಂಗ್ ಚಲನಚಿತ್ರವು ಮಾರ್ಚ್ 7ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದ್ದು ಚಿತ್ರರಸಿಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿ ಬೆಂಬಲಿಸುವಂತೆ ಚಿತ್ರದ ನಾಯಕ ನಟ ಸರೋವರ್ ಮನವಿ ಮಾಡಿಕೊಂಡರು. ಚಿತ್ರದ ನಾಯಕ ನಟ ಸರೋವರ ಮಾತನಾಡಿ, ಮಾರ್ಕ್ ದಿ ಯಂಗ್ ಚಲನಚಿತ್ರವು ವಿಜ್ಞಾನ ವಿಶಿಷ್ಟತೆಯ ಆಧಾರ ಚಿತ್ರವಾಗಿದ್ದು ಚಿತ್ರದುದ್ದಕ್ಕೂ ಹೊಸತನವನ್ನು ಪರಿಚಯ ಮಾಡಿಕೊಡುತ್ತೇವೆ ಅಂತ ಹೇಳಿದರು. ಚಿತ್ರದಲ್ಲಿ ಬಹುತೇಕ ಹೊಸ ತಾರಾಗಣವಿದ್ದು ಮಂಡ್ಯ ಜಿಲ್ಲೆ ಹೊಸ ತೆಕ್ಕೆಗೆ ಹೊಸಬರಿಗೆ ಉತ್ತೇಜನ ನೀಡುವ ಜಿಲ್ಲೆಯಾಗಿದೆ. ಮಂಡ್ಯದಲ್ಲಿ ಚಿತ್ರ ಗೆದ್ದರೆ ಅದು ಇಂಡಿಯಾದಲ್ಲಿ ಗೆಲ್ಲುವಂತೆ ಮಾಡುತ್ತದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಮಾಂಕ್ ಅಂದರೆ ಯೂಶಲಿ ಸನ್ಯಾಸಿ ಅಂತ, ಯಂಗ್ ಒಂದು ಯುವ ಸನ್ಯಾಸಿ ಅಂತ ಮೀನಿಂಗ್ ಬರುತ್ತೆ ಆ್ಯಕ್ಚುಲಿ. ಸೊ ಯಾಕೆ ಈ ಟೈಟಲ್ ಇಟ್ಟಿದ್ದೀವಿ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಆನಂದ್ ಅಡಿ ಯೂಟ್ಯೂಬ್ ಚಾನಲಲ್ಲಿ ಟ್ರೈಲರ್ ಇದೆ. ಮಾಂಕ್ ದ ಯಂಗ್ ಅಂತ ಟ್ರೈಲರ್ ನೋಡಿದ್ರೆ ನಿಮಗೆ ಬರುತ್ತೆ. ಸೊ ಆ ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆದರೆ ಥಿಯೇಟ್ರಿಗೆ ಬನ್ನಿ. ತಾವು ದಯವಿಟ್ಟು ಬಂದು ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ. ಚಿತ್ರದ ನಿರ್ದೇಶಕ ಮಾಸ್ಟಿಸ್ ಸೂರ್ಯ ಮಾತನಾಡಿ, ಚಲನಚಿತ್ರವನ್ನು ರಾಜ್ಯದ ಬೆಂಗಳೂರು, ಮಾತ್ಯಾಲಮಡುಗು, ಉಡುಪಿ, ಮಂಗಳೂರು, ಹೆಬ್ರಿ, ಸೀತನದಿ, ಕೊಡಗು ಮತ್ತು ಇನ್ನಿತರೆ ಅರಣ್ಯ ಪ್ರದೇಶ ದೃಶ್ಯಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಚಿತ್ರವನ್ನು ಪ್ರೋತ್ಸಾಹಿಸಿ ಅಂತ ಮನವಿ ಮಾಡಿಕೊಂಡರು. ಸೊ ಹಾಗೆ ಈ ಮೂವಿ ಮೂಡ್ ಬಂದಿದೆ. ಸೊ ಎಲ್ಲರೂ ಮಂಡ್ಯದ ಜನತೆ ನಮ್ಮ ಈ ಹೊಸ ಟೀಮಿಗೆ, ಈ ಹೊಸ ಟ್ಯಾಲೆಂಟ್ಸ್ಗಳಿಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇದು ನಿಜವಾಗ್ಲೂ ಒಂದು ನೇಚರ್ ರಿಲೇಟೆಡ್ ಆಗಿರುತ್ತೆ, ಒಂದು ಸೈಫೈ ಆಡಿಸಿ ಇರುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟು, ಮಾಧ್ಯಮ ಮಿತ್ರರ ಸಪೋರ್ಟ್ ಇದ್ದರೆ ಈ ಮೂವಿ ಎಲ್ಲ ಕಡೆನೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಗೋಷ್ಠಿಯಲ್ಲಿ ಪ್ರಣಯಮೂರ್ತಿ, ಗೋಪಿ, ಚಂದಪೋಲ, ಶಿವಪ್ಪ, ಕೊಡ್ಡೂರು, ಓಂಕಾರಶ್ರೀ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ಮುದ್ದನಘಟ್ಟ ಗ್ರಾಮದ ಸುರೇಶ್ ಗೌಡ ಮತ್ತು ಬೆಂಗಳೂರಿನ ಐಶ್ವರ್ಯ ಎಂಬ ಪ್ರೇಮಿಗಳ ಸರಳ ವಿವಾಹವು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ವತಿಯಿಂದ ಯಶಸ್ವಿಯಾಗಿ ನಡೆಯಿತು. ಮಹಾಲಿಂಗೇಗೌಡರು ಒಂದು ಪ್ರಮುಖ ಪಕ್ಷದ ಮುಖಂಡರಾಗಿರುವಂಥದ್ದು. ಜೊತೆಗೆ ಇತ್ತೀಚೆಗೆ ಅವರು ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ದಾರೆ ತಮ್ಮ ಹೆಸರಿನಲ್ಲಿ, ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಅಂತೇಳಿ ಪ್ರೆಸ್ ಮೀಟ್ ಕೂಡ ಕರೆದು ಮಾಡಿದರು. ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಮ್ಮ ಸಂಘಟನೆ ಯಾವತ್ತೂ ಕೂಡ ನಿರಂತರವಾಗಿ ಜೊತೆಗಿರ್ತಿದೆ ಅಂತೇಳಿ ಸಾಕಷ್ಟು ಕೆಲಸಗಳನ್ನು ತೆರೆಮರೆಯಲ್ಲಿ ಮಹಾಲಿಂಗೇಗೌಡರು ಮಾಡ್ಕೊಂಡು ಬರ್ತಿದ್ದಾರೆ. ಇದು ಒಂದು ರೀತಿ ಕುವೆಂಪುರವರ ಒಂದು ರೀತಿ ಇದು ಸರಳ ವಿವಾಹದ ಆಶಯದಂತೆ ಅವರು ನೋಡಿ ಐಶ್ವರ್ಯ ಮತ್ತು ಅವರ ಪ್ರೇಮಿಗಳವರಿಬ್ಬರು ಪ್ರೇಮ ಮಾಡ್ತಿದ್ರಂತೆ. ಹಾಗಾಗಿ ಅವ್ರನ್ನ ಒಗ್ಗೂಡಿಸಿ ಸರಳ ವಿವಾಹ ಮಾಡುವ ಮೂಲಕ ಅವರ ದಾಂಪತ್ಯ ಕೂಡ ಸುಖಕರವಾಗಿರಲಿ ಅಂತೇಳಿ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಆಶಯವನ್ನು ವ್ಯಕ್ತಪಡಿಸಿದೆ. ಮಂಡ್ಯ ತಾಲೂಕಿನ ಮುದ್ದನಘಟ್ಟ ಗ್ರಾಮದ ಸುರೇಶ್ ಗೌಡ ಮತ್ತು ಬೆಂಗಳೂರಿನ ಐಶ್ವರ್ಯ ಎಂಬ ಯುವ ಪ್ರೇಮಿಗಳ ಸರಳ ವಿವಾಹವು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ವತಿಯಿಂದ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ನಗರದಲ್ಲಿರುವ ಕಲ್ಲಹಳ್ಳಿಯ ಶ್ರೀ ವೀರಾಂಜನೇಯ ದೇವಾಲಯ ಆವರಣದಲ್ಲಿ ಮುದ್ದನಘಟ್ಟ ಗ್ರಾಮದ ಕಾಳಪುರೇಗೌಡ ಜಯಲಕ್ಷ್ಮಿ ದಂಪತಿಗಳ ಪುತ್ರ ಸುರೇಶ್ ಮತ್ತು ಬೆಂಗಳೂರಿನ ಐಶ್ವರ್ಯ ಅವರು ದಾಂಪತ್ಯ ಜೀವನಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾಲಿಡಿಸಿದರು. ಬಳಿಕ ಮಾತನಾಡಿದ ಅವರ ಸುರೇಶ್, ಐಶ್ವರ್ಯ ಮತ್ತು ನಾನು ಬಡವರಾಗಿದ್ದು ಕೆಲ ವರ್ಷಗಳ ಹಿಂದೆ ಪ್ರೀತಿಸುತ್ತಿದ್ದವು. ಮದುವೆಯಾಗಲು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಅಧ್ಯಕ್ಷ ಮಹಾಲಿಂಗೇಗೌಡ ಅವರನ್ನು ಭೇಟಿ ಮಾಡಿ ನಮ್ಮ ಮನವಿಯನ್ನು ಹೇಳಿದ್ದೆವು. ಈಗ ಅವರು ಮಂಡ್ಯದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ವಿವಾಹ ನೋಂದಣಿ ಮಾಡಿಸಿದ್ದಾರೆ ಅಂತ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ವರನ್ನ ತಾಯಿ ಜಯಮ್ಮ ಹಾಗೂ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಗೌರವಾಧ್ಯಕ್ಷರಾದ ರವಿಗೌಡ, ಖಜಾಂಜಿ BM ಶಶಿಕುಮಾರ್, ಟ್ರಸ್ಟಿ ವಿಶ್ವ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯನಗರದ ತಾವರೆಕೆರೆ ಬಡಾವಣೆಯಲ್ಲಿರುವ SV ಸಮುದಾಯ ಭವನದಲ್ಲಿ ಮಾಂಡವ್ಯ ಇಂಟಿಗ್ರೇಟೆಡ್ PUC ಕಾಲೇಜ್ ಹಾಗೂ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನಡೆದ ಸರಸ್ವತಿ ಪೂಜೆ ಮತ್ತು SSLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. SV ಸಮುದಾಯ ಭವನದಲ್ಲಿ ನಡೆದ ಸಮಾರಂಭವನ್ನು SP ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ B ಶಿವಲಿಂಗಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, PUC ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಗಳಿಸುವ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು, ನಿಮ್ಮ ಅನುಭವವನ್ನು ವಿಸ್ತಾರ ಮಾಡಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಸ್ಕೂಲಿನ ವಿದ್ಯಾರ್ಥಿಗಳಾಗಿ, ಪ್ರತಿಭೆಗಳಾಗಿ, ಈ ಜಿಲ್ಲೆಯ ಒಳ್ಳೆಯ ಉತ್ತಮ ಪ್ರಜೆಯಾಗಿ ಈ ದೇಶವನ್ನು ಕಾಪಾಡುವ ದೃಷ್ಟಿಕೋನದಿಂದ ನೀವೆಲ್ಲ ಬೆಳೆಯಿ. ನಿಮಗೆ ಶಾರದಾದೇವಿ ತುಂಬ ಹೃದಯದಿಂದ ಆಶೀರ್ವಾದವನ್ನು ಮಾಡಿ. SP ಎಜುಕೇಷನ್ ಸಂಸ್ಥೆಯ ಕಾರ್ಯದರ್ಶಿಗಳಾದ
ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಈ ಕಾರ್ಯಕ್ರಮ ಸಂತೋಷ, ವಿಷಾದ ಎರಡನ್ನೂ ಇರುವ ಕಾರ್ಯಕ್ರಮವಾಗಿದೆ. ಇದು ನಿಮ್ಮ ನೆನಪಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮವಾಗಬೇಕು. ನಿಮ್ಮ ಗುರುಗಳು ಮತ್ತು ನಿಮ್ಮ ಸಹಪಾಠಿಗಳ ಒಡನಾಟವನ್ನು ನೆನಪು ಮಾಡಿಕೊಳ್ಳಬೇಕು ಮತ್ತು ದಾರಿದೀಪವಾಗಬೇಕು. ನೀವು ಕಲಿತ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಅಂತ ಅವರು ಹೇಳಿದರು. ಅಬ್ದುಲ್ ಮುನೀರ್ ಅವರು ನಿಮಗೆ ಎಲ್ಲರಿಗೂ ಮಾತಾಡಿದರು, ನಿಮಗೆಲ್ಲ ಕಣ್ಣಲ್ಲಿ ನೀರು ಬಂತು, ನಮಗೂ ಬರ್ತಾಯಿತ್ತು. ಹುಡುಗರಂತೂ ಆಶ್ಚರ್ಯವಾಗಿ ನೋಡ್ತಾ ಇದ್ರು, ನಿಮಗೆ ಹೇಗಿದ್ದಂಗೆ ಅಳ್ತಾ ಇರೋದನ್ನ ಹುಡುಗಿದ್ರು, ಯಾರು ಬೈದರು ಅಂತ. ಸೊ ಈ ಒಂದು ಕಾರ್ಯಕ್ರಮವೇ ಹಾಗೆ ಸಂತೋಷ ವಿಷಾದ ಎರಡೂ ಒಟ್ಟಿಗೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಏಕೆಂದರೆ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ, ಮುಂದಿನ ಮೆಟ್ಲೇರ್ತಾ ಇದ್ದೀರಾ, ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅನ್ನೋ ಸಂತೋಷ ಒಂದು ಕಡೆ, ಆದರೆ ಸ್ಕೂಲಿನ ಸಹಪಾಠಿಗಳನ್ನು ಬಿಟ್ಟು ಹೋಗ್ತಿದ್ದೀರಲ್ಲ ಅನ್ನೋದು ಇನ್ನೊಂದು ಬೇಜಾರಿನ ಸಂಗತಿಯಾಗಿರುತ್ತೆ. ಆದರೂ ನೀವೇನು ನೆನಪುಗಳನ್ನು ತಗೊಂಡು ಹೋಗ್ತೀರಾ ಅದು ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಮತ್ತು ನಿಮಗೆ ಅದೊಂದು ಸ್ಫೂರ್ತಿ ಆಗುತ್ತೆ. ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಚಂದ್ರಶೇಖರ್, ಮಾಂಡವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಮಹಾದೇವಯ್ಯ, ಶೈಕ್ಷಣಿಕ ಪಾಲುದಾರರಾದ ಅವಿನಾಶ್, ಡಾಕ್ಟರ್ ಮೋಹನ್, ರಾಘವೇಂದ್ರ, ಅಂಜಲಿ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಗೀತಾಂಜಲಿ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಸರೋಜಾ, ಪೂರ್ಣಿಮಾ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಲೋಕ ಕಲ್ಯಾಣಾರ್ಥವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಸಮೀಪವಿರುವ DMS ಚಂದ್ರಮನ ಆಶ್ರಮದಲ್ಲಿ ಮಠದ ಪೀಠಾಧಿಪತಿಗಳಾದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 48 ಗಂಟೆಗಳ ಕಾಲ ನಿರಂತರ ಫಲಪ್ರದಾಯಿನಿ ಪಾರ್ವತಿ ದೇವಿ 3ನೇ ಅಖಂಡ ಮಹಾಯಾಗ ಅರ್ಥಪೂರ್ಣವಾಗಿ ನಡೆಯಿತು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದಲ್ಲಿ ಲೋಕ ಕಲ್ಯಾಣಾರ್ಥ 48 ಗಂಟೆಗಳ ನಿರಂತರ ಫಲಪ್ರದಾಯಿನಿ ಪಾರ್ವತಿ ದೇವಿ 3ನೇ ಅಖಂಡ ಮಹಾಯಾಗವು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿಗಳ ಸ್ವಾಮೀಜಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸರ್ವ ಭಕ್ತರ ಸಂಕಷ್ಟಗಳ ಮೂಲಕ ಫಲಪ್ರದಾಯಿನಿ ಪಾರ್ವತಿ ದೇವಿಗೆ ಇಷ್ಟಾರ್ಥ ಸಿದ್ಧಿ, ಜನ್ಮಾಂತರ ದೋಷ ನಿವಾರಣೆ, ವಿವಾಹ, ಸಂತಾನ, ವಿದ್ಯಾ, ಉದ್ಯೋಗ, ರೋಗ ರುಜಿನಗಳ ಬಗ್ಗೆ ಸಂಕಲ್ಪ ಸಹಿತ 3, 5, 7 ಅಥವಾ 9 ಮಂಗಳವಾರ ನಿರಂತರ ಪೂಜೆಯಿಂದ ಫಲಪ್ರದಾಯಿನಿ ಪಾರ್ವತಿ ದೇವಿಯ ಅನುಗ್ರಹದಿಂದ ಭಕ್ತರು ಫಲ ಪಡೆದ ಬಗ್ಗೆ ಅನೇಕ ಉದಾಹರಣೆಗಳಿದ್ದು, ಇದರಿಂದಾಗಿ ದೇವಿ ಆರಾಧನೆ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ. ಭಕ್ತರು ತಮ್ಮ ತಮ್ಮ ಸಂಕಲ್ಪಗಳೊಡನೆ 5 ಮಂಗಳವಾರ ಕಳಸಾರಾಧನೆ, ದೀಪಾರಾಧನೆ ಮತ್ತು ಗೋಧೂಳಿ ಸಮಯದಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗುವ ಮತ್ತು ಗೋಧುಗುಂಬಳಕಾಯಿ ದೀಪವನ್ನು ಹಚ್ಚುವ ಮೂಲಕ ತಮ್ಮ ಅಭಿಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ಕಾವೇರಿ ನದಿ ತಟದಲ್ಲಿ ಸುಮಂಗಲಿಯರಿಂದ ಗಂಗಾ ಪೂಜೆ, ಗೋಪೂಜೆ, ಆಲಯ ಪ್ರವೇಶ, ನಂತರ ಯಾಗಶಾಲೆಯಲ್ಲಿ ಗಣಪತಿ ಪೂಜೆ, ಕಳಶ ಸ್ಥಾಪನೆ ಯಶಸ್ವಿಯಾಗಿ ಜರುಗಿದವು. ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ವಿನಯ್ ಗುರೂಜಿ, ಮೈಸೂರು ಸಂಸದ ಯದುವೀರ್ ಒಡೆಯರ್ ಹಾಗೂ ಅನೇಕ ಮಠಾಧೀಶರು ಗಣ್ಯರು ಪಾಲ್ಗೊಂಡು ಧನ್ಯತೆ ಮೆರೆದರು. ಫಲಪ್ರದಾಯಿನಿ ಪಾರ್ವತಿ ದೇವಿಯ 48 ಗಂಟೆಗಳ ಕಾಲ ಅಖಂಡ ಬೀಜಾಕ್ಷರಿ ಹೋಮದ ಅಗ್ನಿ ಪ್ರತಿಷ್ಠೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ ನೆರವೇರಿದವು. ಹಾಗೆಯೇ ಯಥಾಪ್ರಕಾರ ಯಾಗ ಮತ್ತು ಧಾರ್ಮಿಕ ವಿಧಿವಿಧಾನಗಳು ಕೂಡ ಅರ್ಥಪೂರ್ಣವಾಗಿ ಜರುಗಿದವು. ಫಲಪ್ರದಾಯಿನಿ ಪಾರ್ವತಿ ದೇವಿಗೆ ಅಭಿಷೇಕ, ಪುಷ್ಪಾಲಂಕಾರ ಮತ್ತು ಇನ್ನಿತರ ಧಾರ್ಮಿಕ ಕೈಕರ್ಯಗಳು ಜರುಗಿದವು. ಪಾರ್ವತಿ ದೇವಿ ಬೀಜಾಕ್ಷರಿ ಯಾಗದ ಮಹಾಪೂರ್ಣಾವತಿ ಕಾರ್ಯಕ್ರಮ ಕೂಡ ಶ್ರೀಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಬಂದಿದ್ದ ಎಲ್ಲ ಭಕ್ತರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಠದ ಕಾರ್ಯದರ್ಶಿಗಳಾದ ಶಿವಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಪಾಂಡವಪುರ ಪೇಸಸ್ಕೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದ ನಿರಾಣಿ ಸಂಸ್ಥೆಯು ಕಾರ್ಖಾನೆಯ ಸಾಲ ತೀರಿಸುವ ಬದಲಿಗೆ ಅದರ ಸಾಲದ ಮೇಲಿನ ಬಡ್ಡಿ ಹೆಚ್ಚಾಗಿ ಹಾರಾಡು ಸ್ಥಿತಿಗೆ ತಳ್ಳಿ ಕಾರ್ಖಾನೆಯ ಜೊತೆ ಕಾರ್ಖಾನೆ ಆಸ್ತಿಯನ್ನು ಸ್ವಂತ ಮಾಡಿಕೊಳ್ಳುವ ಹುನ್ನಾರ ಮಾಡಿದೆ ಎಂದು ಶ್ರೀರಂಗಪಟ್ಟಣ ತಾಲೂಕು ರೈತ ಮತ್ತು ಕಬ್ಬು ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ಚಂದನ್ ರವರು ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀರಂಗಪಟ್ಟಣ ತಾಲೂಕು ರೈತ ಮತ್ತು ಕಬ್ಬು ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ಚಂದನ್ ರವರು, ಮುರುಗೇಶ್ ನಿರಾಣಿ ಮಾಲೀಕತ್ವದ ಸಂಸ್ಥೆಯು ಪೇಸಸ್ಕೆ ಸಕ್ಕರೆ ಕಾರ್ಖಾನೆಯನ್ನು ಉತ್ತಮ ರೀತಿಯಲ್ಲಿ ನಡೆಸದೆ ಕಾರ್ಖಾನೆಯ ಮೇಲಿನ ಸಾಲದ ಬಡ್ಡಿಯು ಕಟ್ಟಡ ಸ್ಥಿತಿ ತಲುಪಿದ್ದಾರೆ ಅಂತ ಹೇಳಿದರು. ಕಾರ್ಖಾನೆಯಲ್ಲಿ ಯಾವುದೇ ಸಮಿತಿ ರಚನೆಯಾಗದೆ ವಾರ್ಷಿಕ ಮಹಾಸಭೆಯನ್ನು ನಡೆಸದೆ ತಮ್ಮ ಗುತ್ತಿಗೆ ಕರಾರಿನಲ್ಲಿ ಕಾರ್ಖಾನೆಯ ಚಿರಾಸ್ತಿ ಮತ್ತು ಚರಾಸ್ತಿಯನ್ನು ಅಕ್ರಮವಾಗಿ ಸೇರಿಸಿಕೊಂಡಿದ್ದು ಇದಕ್ಕೆ ಸಾಕ್ಷಿಯಾಗಿದೆ.
ಅವಶ್ಯಕತೆ ಇಲ್ಲದೆ ಸೌಹಾರ್ದ ಸೊಸೈಟಿ ತೆರೆದು ಕಾರ್ಖಾನೆಯಲ್ಲಿ MDCC ಬ್ಯಾಂಕ್ ಅಳಿವಿಕೆ ಮುಂದಾಗಿದ್ದಾರೆ ಅಂತ ಹೇಳಿದರು. ಕಾರ್ಖಾನೆ ಸಂಬಂಧ ಮುರುಗೇಶ್ ನಿರಾಣಿ ಅವರ ಕಾರ್ಯವೈಖರಿಗಳು ಹಲವು ಅನುಮಾನಾಸ್ಪದ ವ್ಯವಹಾರಗಳಿಗೆ ಕಾರಣವಾಗಿದ್ದು, ಗುತ್ತಿಗೆಯಲ್ಲಿ ಹಲವು ಲೋಪದೋಷಗಳಿಂದ ಕೂಡಿದೆ. ಅದರಿಂದ ಪಾರದರ್ಶಕವಾದ ಮರು ಟೆಂಡರ್ ಮಾಡುವ ಅವಶ್ಯಕತೆ ಇದ್ದು, ದೋಷಪೂರಿತ ಟೆಂಡರ್ ಮಾಡಿದವರ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸೂಚನೆ ಮಾಡಿತ್ತು, ಅವ್ರೇನು ಟೆಂಡರ್ ಕೋಟಿಂಗ್ ಮಾಡಿದ್ರು ಅಷ್ಟೇ ಮೊತ್ತ ಅಮೌಂಟ್ ಕಟ್ಟಿ ತಮ್ಮ ಟರ್ಮಿನೇಷನ್ ಮುಗಿಸಿರ್ತಾರೆ. ಅದಾದಮೇಲೆ 2019ರಲ್ಲಿ ನಿರಾಣಿ ಸಂಸ್ಥೆಯವರಿಗೆ ಈ ಶುಗರ್ ಫ್ಯಾಕ್ಟ್ರಿನ ಸರ್ಕಾರದ ಮಟ್ಟದಲ್ಲಿ ವಹಿಸ್ತಾರೆ. ಆ ಸಮಯದಲ್ಲಿ ಕಂಡು ಕೇಳರಿಯದಷ್ಟು ಭ್ರಷ್ಟಾಚಾರ ನಡೆದಿದೆ. ಎಲ್ಲ ಅಧಿಕಾರಿ ವರ್ಗದಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ವ್ಯವಸ್ಥಿತವಾಗಿ ಒಂದು ಸಹಕಾರ ಕ್ಷೇತ್ರದ ಕಾರ್ಖಾನೆಯನ್ನು ಉನ್ನಾರ ಮಾಡಿ ಯಾವುದೋ ಬಂಡವಾಳಶಾಹಿಗೆ ಒಂದು ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಒಳಸಂಚು ನಡೆದಿದೆ. ಅದು ಪೂರ್ವಕವಾಗಿ ದಾಖಲಾತಿಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತಕ್ಕೂ ಕೂಡ ನಮ್ಮ ಕಾರ್ಮಿಕರು ಕಂಪ್ಲೇಂಟ್ ಮಾಡಿದ್ದಾರೆ, ಅದು ಕೂಡ ತನಿಖೆ ನಡೀತಾ ಇದೆ. ಏನಾಗಿದೆ ಅಂದರೆ, ಆ ಸಮಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಮಗನಾದ ಶ್ರೀಯುತ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಮಯದಲ್ಲಿ ನಿರಾಣಿ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಾರೆ. ಅವರು ನಮ್ಮ ಕಾರ್ಖಾನೆನ ಟೆಂಡರ್ ಕೋಟ್ ಮಾಡ್ತಾರೆ 405 ಕೋಟಿಗೆ. ಟೆಂಡರ್ ಕೋಟ್ ಮಾಡಿ ಅವರು ಅಮೌಂಟ್ ಹಾಕದೇ ಒಂದು, ಬಟ್ ಅದನ್ನು ಕರಾರು ಮಾಡ್ಕೋಬೇಕಾದ್ರೆ ಆಗದೇ ಒಂದಾಗುತ್ತೆ. ಆ ನೋಂದಣಿಗೆ ಅವ್ರು ಕಟ್ಟಿರುವಂಥ ವೆಚ್ಚ ಇಲ್ಲಿ ತನಕ ಕಾರ್ಖಾನೆ ಸಾಲ ಮತ್ತು ನೋಂದಣಿ ವೆಚ್ಚ ಎಲ್ಲ ಸೇರಿ ಬರೀ 27 ಕೋಟಿ ಕಟ್ಟಿದ್ದಾರೆ ಅಷ್ಟೇ. ಅವ್ರದ್ದೇ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ. ಆ ಸೊಸೈಟಿ ಮುಖಾಂತರನೇ ನಾವೆಲ್ಲ ರೈತರುಗಳು ವ್ಯವಹಾರ ಮಾಡ್ತಾಯಿದ್ದೀವಿ. ಇದೇನಾಗುತ್ತೆ, ಇದು RBI ಕೂಡ ನೋಂದಣಿ ಆಗಿಲ್ಲ. ನಾಳೆ ದಿವಸ ಏನಾರು ಅವ್ರು ಲಾಸ್ ಆಗಿ ಸೊಸೈಟಿ ದಿವಾಳಿ ಆದರೆ ನಾವು ಯಾರನ್ನೂ ಕೂಡ ಕೇಳೋಕ್ಕಾಗಲ್ಲ. ಆ ರೀತಿ ಆಗುತ್ತೆ. ಮತ್ತು ಕಾರ್ಖಾನೆಯಲ್ಲಿ ಕರಾರಾಗಬೇಕಾದ್ರೆ ಕಾರ್ಖಾನೆ ಮಾತ್ರ ಕರಾರಾಗಿತ್ತು ಅವ್ರಿಗೆ. ಅವ್ರು ಏನು ಮಾಡಿದ್ದಾರೆ, ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನು ಯಾವುದೇ ಪರ್ಮಿಷನ್ ಇಲ್ಲದೇ ತಾವು ಆಕ್ರಮಿಸ್ಕೊಂಡಿದ್ದಾರೆ. ಇದು ಕಂಡು ಕೇಳೋದಷ್ಟ ಒಂದು ಭ್ರಷ್ಟಾಚಾರ. ದಯಮಾಡಿ ತಾವೆಲ್ಲರೂ ಸರ್ಕಾರದ ಕಣ್ಣು ತೆರೆಸಬೇಕು. ಇದು ಯಾವುದೇ ಸರ್ಕಾರ ಆದರೂ ಕೂಡ ಇದ್ರ ಬಗ್ಗೆ ಕಿಮ್ಮತ್ತಿನಷ್ಟು ಬೆಲೆ ಕೊಡ್ತಾರೆ ಈ ಭಾಗದ ರೈತರಿಗೆ. ಆದ್ದರಿಂದ ತಮ್ಮಗಳ ಮುಖಾಂತರ ನಮ್ಗೆ ಈಗಾಗಿರೋ ಅನ್ಯಾಯನ ಸರಿಪಡಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಗೋಷ್ಠಿಯಲ್ಲಿ ವಕೀಲ ಬಾಲರಾಜ್, ಸತೀಶ್, ರಘು, ಮಧು, ಪುಟ್ಟಮದೇಗೌಡ, ಆನಂದ್ ಉಪಸ್ಥಿತರಿದ್ದರು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ವಕೀಲರ ಸಂಘ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಶು ಆರೋಗ್ಯ ಕೇಂದ್ರ ಮತ್ತು ಪಾರ್ಕಿಂಗ್ ಆವರಣದ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಂ ಶೃಂಗೇಶ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಶು ಆರೋಗ್ಯ ಕೇಂದ್ರ ಮತ್ತು ಪಾರ್ಕಿಂಗ್ ಆವರಣವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬಹಳ ದಿನಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನ್ಯಾಯಾಲಯದ ಆವರಣದಲ್ಲಿ ತೆರೆಯುವ ಆಲೋಚನೆಯೊಂದಿಗೆ ಇಂದು ಎಲ್ಲರ ಸಹಕಾರದಿಂದ ಆರಂಭಿಸಿದ್ದೇವೆ ಅಂತ ಹೇಳಿದರು. ವಕೀಲರು, ನ್ಯಾಯಾಧೀಶರು, ಪೊಲೀಸರು, ಕಕ್ಷಿದಾರರು, ಸಿಬ್ಬಂದಿ ವರ್ಗದವರಿಗೆ ಯಾವಾಗ ಹೇಗೆ ಆರೋಗ್ಯ ಸಮಸ್ಯೆ ಬರುತ್ತದೆ ಎಂಬ ಸುಳಿಯಿರುವುದಿಲ್ಲ. ಅಂಥ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಆರಂಭ ಮಾಡಲಾಗಿದೆ ಅಂತ ಹೇಳಿದರು. ಪ್ರತಿದಿನ ನಾವು ಸಿಬ್ಬಂದಿ ವರ್ಗಗಳು, ವಕೀಲರು ಮತ್ತು ಬರ್ತಕ್ಕಂತಹ ಪೊಲೀಸ್ ಸಿಬ್ಬಂದಿ ವರ್ಗಗಳು, ಕಕ್ಷಿದಾರರು ಎಲ್ಲ ಸೇರಿದ ಪ್ರತಿದಿನ ಒಂದು 500-600 ಜನ ಯಾವಾಗಲೂ ಇರ್ತೀವಿ. ಗೊತ್ತಿಲ್ಲ ಯಾರಿಗೆ ಯಾವಾಗ ಏನು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರ್ತದೆ, ಅದಕ್ಕೊಂದು ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೊಂದು ಮೂರ್ತ ರೂಪ ಕೊಟ್ಟು ನಮ್ಮ ಶಾಲೆಯನ್ನು ಅವರು ಹೇಳಿದರು. ಅವಾಗ DHOವನ್ನು ನಾವು ಕೇಳಿಕೊಂಡಾಗ ಅವರು ಒಂದೇ ಮಾತು, ಏನೊಂದು ಯೋಚನೆ ಕೂಡ ಮಾಡಲಿಲ್ಲ, ಸರ್ ಮಾಡ್ತೇವೆ ಅಂತ ಹೇಳಿದರು. ಹಾಗಾಗಿ ನಾನು ಮಂಡ್ಯ ಜಿಲ್ಲಾ ನ್ಯಾಯಾಂಗದ ಏನೋ ಪೂರ್ವಜನ್ಮದ ಸುಕೃತ ಅಂತ ಅನ್ಕೊಳ್ಬೇಕು. ಆ ಅರ್ಹತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಪೂರ್ವಜನ್ಮದ ಸುಕೃತವಾಗಿ ಈ ಜಿಲ್ಲಾ ನ್ಯಾಯಾಂಗದ ಮುಖ್ಯಸ್ಥನನ್ನಾಗಿ ನನ್ನನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು DHO ಅವರಿಗೆ ನನ್ನ ಧನ್ಯವಾದಗಳು. ಸಮಾರಂಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, DHO ಡಾಕ್ಟರ್ ಮೋಹನ್ ರಾಜಮೂರ್ತಿ, ನ್ಯಾಯಾಧೀಶರುಗಳಾದ ನಿರ್ಮಲಾ, ಮಂಜುಳಾ, ಶೀಲಾ, ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ನಾಗರಾಜು, ಸಂದೀಪ್ ಸಾಲಿಯಾನ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಆನಂದ್, ವಕೀಲರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಹೊಸ ಚಿಂತನೆ ಹಾಗೂ ಆವಿಷ್ಕಾರಗಳು ರೂಪಿಸಿ ಅನುಷ್ಠಾನಗೊಳಿಸುವ ಸ್ಥಳದಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅಂತ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಿವಚಿತ್ತಪ್ಪ ಅಭಿಪ್ರಾಯಪಟ್ಟರು. ಹೊಸ ಚಿಂತನೆ ಹಾಗೂ ಆವಿಷ್ಕಾರಗಳು ರೂಪಿಸಿ ಅನುಷ್ಠಾನಗೊಳಿಸುವ ಸ್ಥಳದಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಮಂಡ್ಯ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಶಿವಚಿತ್ತಪ್ಪ ಹೇಳಿದರು. ಆಂತರಿಕ ಗುಣಮಟ್ಟ ಭರವಸಾ ಕೋಶ ರೂಸಾ 2.0 ಅಡಿಯಲ್ಲಿ ಒಂದು ದಿನದ ರಾಜ್ಯಮಟ್ಟದ ಕಾರ್ಯಾಗಾರವನ್ನು ಮಹಿಳಾ ಸರ್ಕಾರಿ ಕಾಲೇಜಿನ ಮೌಲ್ಯಮಾಪನ ಸಭಾಂಗಣದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ನಿಮ್ಮ ಸಂಶೋಧನೆಯಲ್ಲಿ ಮತ್ತು ಅಧ್ಯಾಪನದಲ್ಲಿ ಹೊಸತನ್ನು ಅಳವಡಿಸಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವುದು ಅತಿ ಮುಖ್ಯ ಅಂತ ಹೇಳಿದರು.
ಖಾಸಗಿ ವಿಶ್ವವಿದ್ಯಾನಿಲಯಗಳಿಂದ ಸರ್ಕಾರಿ ವಿಶ್ವವಿದ್ಯಾನಿಲಯದ ಗುಣಮಟ್ಟ ಕಡಿಮೆಯಾಗುತ್ತಿದೆ ಎಂಬ ಮಾತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಅದನ್ನು ಹೋಗಲಾಡಿಸಲು ಸರ್ಕಾರಿ ಸಂಸ್ಥೆಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್, ಕಾರ್ಯಾಗಾರ, ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕು ಅಂತ ಅವರು ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭು, ವಿಶ್ವವಿದ್ಯಾನಿಲಯದ ರಸಶಾಸ್ತ್ರ ವಿಭಾಗದ ಡಾಕ್ಟರ್ ಎಸ್ ಶ್ರೀನಿವಾಸ್, ಡಾಕ್ಟರ್ ಕೆ ರವೀಶ್, ಪ್ರೊಫೆಸರ್ ಜಯಲಕ್ಷ್ಮಿ, ಶಿರಾನ್ ರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಪಕ್ಷದ ದ್ವೈವಾರ್ಷಿಕ ಚುನಾವಣೆ ಸದಸ್ಯತ್ವ ಅಭಿಯಾನ ಮತ್ತು ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ತಯಾರಿ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ಬೆಂಗಳೂರಿನ ಜೆಡಿಎಸ್ ಕಾರ್ಯಾಲಯದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಪಕ್ಷದ ದ್ವೈವಾರ್ಷಿಕ ಚುನಾವಣೆ ಸದಸ್ಯತ್ವ ಅಭಿಯಾನ ಹಾಗೂ ಮುಂಬರುವ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆ, ವಿಧಾನಮಂಡಲ ಕಲಾಪದಲ್ಲಿ ಅನುಸರಿಸಬೇಕಾದ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಲೋಕಸಭೆ, ವಿಧಾನಸಭೆ ಅಥವಾ ಯಾವುದೇ ಚುನಾವಣೆ ಬಂದಾಗ ಎಚ್ಚೆತ್ತರೆ ಉಪಯೋಗವಿಲ್ಲ. ಹಲವು ವರ್ಷಗಳಿಂದಲೇ ನಾವು ಸಂಘಟನೆಗಳಲ್ಲಿ ಶಕ್ತಿ ತುಂಬಿ ಜನರ ಜೊತೆ ಇದ್ದರೆ ಚುನಾವಣೆಯಲ್ಲಿ ಪ್ರಬಲ ಪೈಪೋಟಿ ನೀಡಬಹುದು ಅಂತ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುರೇಶ್ ಬಾಬು, ರಾಜ್ಯ ಮಹಿಳಾ ಅಧ್ಯಕ್ಷೆ ರಶ್ಮಿ ರಾಮೇಗೌಡ, ವೆಂಕಟರಾವ್ ನಾಡಗೌಡ, ಬಂಡಪ್ಪ ಕಾಶಿಪುರ್, ಎಚ್ ಕೆ ಕುಮಾರಸ್ವಾಮಿ, ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ, ಡಾಕ್ಟರ್ ಕೆ ಅನ್ನದಾನಿ, ತಿಪ್ಪೇಸ್ವಾಮಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಮರ್ಕಾಡ್ದೊಡ್ಡಿ ಮತ್ತು ಎಮ್ಮಿಗೆ ಗ್ರಾಮಗಳಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಮಂಡ್ಯ ತಾಲೂಕಿನ ಮರ್ಕಾಡ್ದೊಡ್ಡಿ ಮತ್ತು ಎಮ್ಮಿಗೆ ಗ್ರಾಮಗಳಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎ.ಬಿ. ರಮೇಶ್ ಬಂಡಿಸಿದ್ದೇಗೌಡ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಮರಕಾಡು, ದೊಡ್ಡಿ ಮತ್ತು ಎಮ್ಮಿಗೆ ಗ್ರಾಮಗಳಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಮಿತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ತಲಾ 50 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಉಳಿದ ರಸ್ತೆಗಳು ಮತ್ತು ಚರಂಡಿಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ವಿವಿಧ ಯೋಜನೆಗಳಲ್ಲಿ ಅನೇಕ ಕೆಲಸ ಕಾರ್ಯಗಳು ನಡೆಯುತ್ತಿದ್ದಾವೆ ಅಂತ ಹೇಳಿದರು. ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ. ಮಹಿಳೆಯರಿಗೆ ಉಚಿತ ಅಕ್ಕಿ, ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ಸೇರಿದಂತೆ ಅನೇಕ ಯೋಜನೆಗಳು ವರದಾನವಾಗಿದ್ದಾವೆ. ಆರ್ಥಿಕ ಸಬಲೀಕರಣಕ್ಕೆ ಶಕ್ತಿ ಯೋಜನೆ ಬಂದಿದೆ ಅಂತ ಹೇಳಿದರು. ಸಮಾರಂಭದಲ್ಲಿ ಮುಖಂಡರಾದ ಆನಂದ್, ಸುರೇಶ್, ದಗಳಿ ವೆಂಕಟೇಶ್, ರಮೇಶ್ ಮಿತ್ರ, ಎಮ್ಮಿಗೆ ಮಾಧು, ಸಿದ್ದಪ್ಪ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೇರ್ಪೇಟೆ ತಾಲೂಕಿನ ಅಗಾಲಯ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು 13 ಸ್ಥಾನಗಳ ಪೈಕಿ 11 ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಪಕ್ಷ ಕೇವಲ 2 ಸ್ಥಾನಗಳನ್ನು ಪಡೆದುಕೊಂಡಿದೆ. ಕೇರ್ಪೇಟೆ ತಾಲೂಕಿನ ಅಗಾಲಯ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು 13 ಸ್ಥಾನಗಳ ಪೈಕಿ 11 ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಕೇವಲ 2 ಸ್ಥಾನಗಳನ್ನು ಪಡೆದುಕೊಂಡಿದೆ. ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶ್ರೀಧರ್, ವಿಜಯಕುಮಾರ್, ಮಂಜೇಗೌಡ, ರಾಮೇಗೌಡ, ಮಂಜುನಾಥ್, ಮೀಸಲು ಕ್ಷೇತ್ರದಿಂದ ಕೃಷ್ಣೇಗೌಡ, ಬಿಸಿಎಂಬಿ ಮೀಸಲು ಕ್ಷೇತ್ರದಿಂದ ಕುಮಾರಸ್ವಾಮಿ, ನಾಗಮ್ಮ, ಚಂದ್ರಿಕಾ, ಮಂಜು ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಎಸ್ಟಿ ಮೀಸಲು ಕ್ಷೇತ್ರದಿಂದ ದೇವಮ್ಮ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಾಲಗಾರರಾದ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ರಾಜೇಶ್ 240 ಮತಗಳನ್ನು ಪಡೆದು ಜಯ ಸಾಧಿಸಿದ್ದಾರೆ. ಪ್ರತಿಸ್ಪರ್ಧಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಅಜಯ್ ರಾಮೇಗೌಡ 223 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಈ ಪೈಕಿ ಇಬ್ಬರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ನಾಗರಘಟ್ಟ ಕೃಷ್ಣೇಗೌಡ ಮತ್ತು ಎನ್ ರಾಮೇಗೌಡ ಸಾಮಾನ್ಯ ಕ್ಷೇತ್ರದಿಂದ ಜಯಗಳಿಸಿದ್ದಾರೆ. ಚುನಾವಣಾಧಿಕಾರಿಯಾಗಿ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಕಾರ್ಯನಿರ್ವಹಿಸಿದರು. ಸಹ ಚುನಾವಣಾಧಿಕಾರಿಯಾಗಿ ಸಂಘದ ಕಾರ್ಯದರ್ಶಿ ಮುರಳೀಧರ್ ಕಾರ್ಯನಿರ್ವಹಣೆ ಮಾಡಿದರು. ನಂತರ ನೂತನ ನಿರ್ದೇಶಕರನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಜುನಾಥ್, ರಮೇಶ್, ಮಂಜಣ್ಣ, ಶ್ರೀಧರ್ ಹಾಗೂ ಇನ್ನಿತರರು ಅಭಿನಂದಿಸಿದರು. ನಂತರ ಮಾತನಾಡಿದ ಮಂಜುನಾಥ್ ಅವರು, ಅಗಾಲಯ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಯ ಎಲ್ಲ ಷೇರುದಾರರಿಗೆ ಈ ಗೆಲುವನ್ನು ಸಮರ್ಪಣೆ ಮಾಡುತ್ತೇವೆ ಅಂತ ಅವರು ಹೇಳಿದರು. ಸುಪ್ರೀಂ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ಸರ್ಕಾರದ ನಿರ್ಲಕ್ಷ್ಯ ಮಾಡುತ್ತಿದ್ದು, ಎಸ್ಸಿಪಿ ಟಿಎಸ್ಪಿ ಯೋಜನೆಯ ನಿಧಿ ದುರುಪಯೋಗಪಡಿಸಿಕೊಂಡಿದ್ದು ರಾಜ್ಯದಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ಇಲಾಖೆಗಳ ಮುಖ್ಯಸ್ಥರ ಮೇಲೆ ಒತ್ತಡ ಹೇರುತ್ತಿರುವುದು ಖಂಡನೀಯ ಅಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ತಾಲೂಕು ಜನಜಾಗೃತಿ ವೃದ್ಧಿ ಸಂಘದ ಪರವಾಗಿ ಅಂದಾನಿ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಂಬೇಡ್ಕರ್ ಚಿಂತಕರಾದ ಅಂದಾನಿ ಅವರು, ಒಳ ಮೀಸಲಾತಿ ಜಾರಿಗೊಳಿಸಲು ಸುಪ್ರೀಂ ನ್ಯಾಯಾಲಯ ಆದೇಶ ನೀಡಿ ಹಲವು ತಿಂಗಳು ಕಳೆದರೂ ರಾಜ್ಯ ಸರ್ಕಾರ ನೆಪ ಒಡ್ಡಿ ಕಾಲಹರಣ ಮಾಡುತ್ತಿದೆ. ಹೋರಾಟದ ಫಲವಾಗಿ ಆಯೋಗ ನಿರ್ಮಾಣಕ್ಕೆ ಮುಂದಾದ ಸರ್ಕಾರ ತದನಂತರವೂ ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸುತ್ತೇವೆ ಅಂತ ಹೇಳಿದರು. ಸಂಪುಟ ಸಭೆಯ ತೀರ್ಮಾನದಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹೊಸ ನೇಮಕಾತಿ ಮಾಡುವುದಿಲ್ಲ ಎಂದು ತೀರ್ಮಾನ ಕೈಗೊಂಡು ಈ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಮುಖ್ಯಸ್ಥರ ನೇಮಿಸಿ ಅವರ ಮೇಲೆ ಒತ್ತಡ ಹೇರಲಾಗುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಈ ಕಾರ್ಯಕ್ರಮಕ್ಕೆ ಮುಂದಾಗಿದ್ದು ಅವರಿಗೆ ಒಳ ಮೀಸಲಾತಿಯ ವಿರೋಧ ಇರುವುದು ವ್ಯಕ್ತವಾಗುತ್ತಿದೆ ಅಂತ ಅವರು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಅವರು ಎಸ್ಸಿಪಿ ಟಿಎಸ್ಪಿ ಯೋಜನೆ ಹಣವನ್ನು ಸರಿಯಾದ ರೀತಿಯಲ್ಲಿ ವಹಿಸುವ ಜವಾಬ್ದಾರಿ ವಹಿಸಿ ಈಗ ಇತರೆ ಯೋಜನೆಗಳಿಗೆ ಹಾಗೂ ಇಲಾಖೆಗಳಿಗೆ ನೀಡಿ ಶೋಷಿತರ ವಿರೋಧಿಗೆ ವರ್ತನೆ ಮಾಡುತ್ತಿದ್ದಾರೆ ಅಂತ ಅವರು ಒತ್ತಾಯಿಸಿದರು. ಈಗ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ಬಗ್ಗೆ
ನಿರಂತರ ಹೋರಾಟ ನಡೀತಾ ಇದೆ 30 ವರ್ಷದಿಂದವೇ. ಈಗ ಅಮಿತ್, ಇನ್ ದ ಮೀನ್ ಟೈಮ್ ಆನರಬಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಹದೇವಪ್ಪನವರು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವ ಮುಂಚಿತವಾಗಿ ಬ್ಯಾಕ್ಲಾಗ್ ಹುದ್ದೆಗಳ ತುಂಬಿಟ್ಟು ಆ ಒಂದು ಸಮಾಜ ದೇ ಸಫರ್ಡ್ ಮಿಲೇನಿಯಲ್ ಇಯರ್ಸ್ ಇನ್ ಹಿಂದೂ ಸೊಸೈಟಿ, ಮಾದಿಗ ಸಮಾಜ ಸಾವಿರಾರು ಸಹಸ್ರಾರು ವರ್ಷಗಳು ತೊಂದರೆಗೊಳಗಾಗಿ ಈ ಸಂವಿಧಾನ ಜಾರಿಯಾದಂದಿನಿಂದ 75 ವರ್ಷದ ನಂತರ ನಮಗೆ ಮೀಸಲಾತಿ ಸರಿಯಾಗಿ ಸಿಗ್ತಾಯಿಲ್ಲ ನಮ್ಮ ಸೇರು ಅಂತ ಕೇಳ್ತಕ್ಕಂಥ ಜನಕ್ಕೆ ಮತ್ತೆ ಮೋಸ ಮಾಡೋಕ್ಕೆ ಮಹದೇವಪ್ಪನವರು ಆನರಬಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಏನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ ಕೊಟ್ಟಿದ್ದಾರೆ. ಈ ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ತುಂಬಿಟ್ರೆ ಇನ್ನು 30 ವರ್ಷ ಬೇಕು ಅವ್ರು ರಿಟೈರ್ಡ್ ಆಗಬೇಕಾದ್ರೆ ಅವರು. ಆ ನಂತರ ಇದನ್ನು ಜಾರಿ ಮಾಡಿದ್ರೆ ಏನೂ ಸಿಗುವುದಿಲ್ಲ ಈ ಸಮಾಜಕ್ಕೆ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಕೃಷ್ಣ, ಸಿದ್ದರಾಜು, ಗವಿ ಉಪಸ್ಥಿತರಿದ್ದರು. ಲಿಂಗಾಯತ ಧರ್ಮದ ಬಗ್ಗೆ ಹಾಗೂ ಹಿರಿಯ ಸಾಹಿತಿ ಗೌರು ಚೆನ್ನಬಸಪ್ಪ ಅವರ ವಿರುದ್ಧ ಅವಹೇಳನವಾಗಿ ಮಾತನಾಡಿರುವ ರಾಂಬಾಪುರ ಕೇದಾರನಾಥ್ ಶ್ರೀಗಳು ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಒತ್ತಾಯ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಮಂಜುನಾಥ್ ರವರು ಬೆಂಗಳೂರಿನಲ್ಲಿ ನಡೆದ ಲಿಂಗಾಯತ ಸಮಾವೇಶದಲ್ಲಿ ವಚನ ದರ್ಶನ ಮಿತ್ರ ಸತ್ಯ ಎಂಬ ಗ್ರಂಥ ಬಿಡುಗಡೆಯ ವೇಳೆ ವೀರಶೈವ ಪದ ಬಳಕೆ ಬದಲಾಗಿ ಲಿಂಗಾಯತ ಪದ ಬಳಸುವಂತೆ ಹೇಳಿದಾಗ ಈ ರೀತಿಯ ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಕಿಡಿಕಾರಿದರು. ಬಸವಣ್ಣನವರನ್ನ ವಿಶ್ವಗುರು ಅಂತ ಇಡೀ ವಿಶ್ವ ಒಪ್ಪಿದೆ. ರಾಜ್ಯ ಸರ್ಕಾರವು ಎಲ್ಲ ಇಲಾಖೆಗಳ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಅಳವಡಿಸುವಂತೆ ಸೂಚನೆ ಮಾಡಿದೆ. ರಾಂಬಾಪುರ ಕೇದಾರನಾಥ್ ಶ್ರೀ ಬಸವ ಜಯಂತಿ ಆಚರಿಸದೆ ಬಸವಣ್ಣನವರ ಭಾವಚಿತ್ರವನ್ನು ಅಳವಡಿಸದೆ ಧರ್ಮದ್ರೋಹ ಕೆಲಸ ಮಾಡುತ್ತಿದ್ದಾರೆ ಅಂತ ದೂರಿದರು. ಇಷ್ಟಲಿಂಗ ಕಾನ್ಸೆಪ್ಟನ್ನು ಕಂಡಿಡಿದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದಂಥವರು ನಾವೆಲ್ಲ ಲಿಂಗಾಯತರು ಅನ್ನೋ ಹೆಸರನ್ನೇ ಬಳಕೆ ಮಾಡಬೇಕು, ವೀರಶೈವ ಪದವನ್ನು ಬಿಡಿ, ಇನ್ನು ಮುಂದೆ ಲಿಂಗಾಯತ ಪದವನ್ನು ಬಳಸಿ ಅಂತೇಳಿ ಎಲ್ಲರಿಗೂ ಸಲಹೆ ಕೊಟ್ಟಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಎಲ್ಲರೂ ಸುಧಾ ಅಲ್ಲಿ 10 ಜನ ಸಚಿವರಿದ್ದರು, ಶಾಸಕರಿದ್ದರು, ಸಾವಿರಾರು ಜನ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಂದ ಬಂದಂಥ ನಮ್ಮ ಸಂಘಟನೆಯ ಮುಖಂಡರುಗಳು, ಪದಾಧಿಕಾರಿಗಳು, ಎಲ್ಲ ಜಿಲ್ಲೆಯ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿದ್ದಂಥ ಒಂದು ಇದರಲ್ಲಿ ಸಭೆಯಲ್ಲಿ ಆ ಒಂದು ಮಾತುಗಳನ್ನ ಆಡ್ತಾರೆ. ಆ ಒಂದು ಮಾತನ್ನು ಇವರು ನಮ್ಮ ಬಾಳೆಹೊನ್ನೂರು ಜಗದ್ಗುರುಗಳು ರಂಭಾಪುರಿ ಶ್ರೀಗಳು ಹಾಗೂ ಮತ್ತು ಕೇದಾರ ಜಗದ್ಗುರುಗಳು ಆ ಮಾತನ್ನು ಇವರು ಖಂಡನೆ ಮಾಡ್ತಾರೆ. ವೀರಶೈವ ಪದ ಬೇಡ ಅಂತ ಹೇಳಿರೋದು ಸತ್ಯವಾಗಿದೆ. ಸತ್ಯವನ್ನು ಹೇಳಿದ್ರೆ ಇವರು ಅರಗಿಸ್ಕೊಳ್ಳೋಕ್ಕೆ ಸ್ವಾಮೀಜಿಯವ್ರ ಕೈಲಿ ಆಗ್ತಾಯಿಲ್ಲ. ಇವರು ಸಂಪೂರ್ಣ ಮನುವಾದಿಗಳಾಗಿತ್ಕೊಂಡು ಇವರು ಇದುವರೆಗೂ ಜನಗಳನ್ನ ದಿಕ್ತಪ್ಪಿಸಿ ಈಗಲೂ ನಮ್ಮನ್ನು ದಿಕ್ತಪ್ಪಿಸುವಂಥ ಕೆಲಸಗಳನ್ನೇ ಇವರು ಇಬ್ಬರು ಸ್ವಾಮೀಜಿಗಳು ಏನು ಪಂಚಪೀಠದ ಸ್ವಾಮೀಜಿಗಳಿದ್ದಾರೆ ಈಗಲೂ ಸದಾ ಅದನ್ನೇ ಮಾಡ್ಕೊಬತ್ತಾ ಇದ್ದಾರೆ. ಹಿರಿಯ ಸಾಹಿತಿಗಳ ವಿರುದ್ಧ ಅವಹೇಳನವಾಗಿ ಮಾತನಾಡಿರುವುದಲ್ಲದೆ ಲಿಂಗಾಯತ ಧರ್ಮ ಒಂದೇ ಧರ್ಮವಲ್ಲ ಎಂಬ ಅವಿವೇಕದ ಮಾತುಗಳನ್ನು ಆಡಿದ್ದಾರೆ. ಪುರಾಣವನ್ನೇ ಇತಿಹಾಸ ಎಂದು ಅವರು ತಿಳಿದಿದ್ದು ಬಸವಣ್ಣನವರ ವಚನಗಳು ತತ್ವಗಳನ್ನು ತಿಳಿದು ಲಿಂಗಾಯತ ಧರ್ಮವನ್ನು ಸೇರಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದರು. ಇವ್ರಿಗೆ ಅವ್ರದ್ದು ಧರ್ಮದ್ದು ಮಾನ್ಯತೆಗಾಗಿ ಆದರೂ ಹೋರಾಟ ಮಾಡೋದಿಲ್ಲ, ಇಲ್ಲ ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ನಾವು ಹೋರಾಟ ಮಾಡ್ತೀವಿ ಅದಕ್ಕೂ ಬರೋದಿಲ್ಲ. ಇಲ್ಲ ಒಂದು ಈಗ ನಮ್ಮದು ಅವ್ರಿಗೆ ರಂಭಾಪುರಿ ಶ್ರೀಗಳು ಆ ರೀತಿ ಹೇಳಿಕೆ ಕೊಟ್ಟ ಮೇಲೆ ಲಿಂಗಾಯತ ಧರ್ಮ ಅಲ್ಲ ಅಂತ ಹೇಳಿದ ಮೇಲೆ ಆಯಿತು ಒಪ್ಕೊಳ್ಳೋಣ ನಿಮ್ಮ ವೀರಶೈವ ಧರ್ಮವನ್ನೇ. ಆದರೆ ಯಾವ ಆಧಾರದ ಮೇಲೆ ಒಪ್ಕೋಬೇಕು? ನಮ್ಮ ದೇಶದಲ್ಲಿ ಹಲವು ಧರ್ಮಗಳಿದ್ದರೂ ಕೂಡ ಎಲ್ಲ ಧರ್ಮಗಳಿಗಿಂತ ಸರ್ವೋಚ್ಚವಾಗಿರುವಂಥದ್ದು ನಮ್ಮ ಗ್ರಂಥ ಯಾವುದಾದ್ರು ಇದ್ದರೆ ಅದು ಸಂವಿಧಾನ. ಗೋಷ್ಠಿಯಲ್ಲಿ ಶಿವಲಿಂಗಪ್ಪ, ಬೆಳ್ಳಪ್ಪ, ನಂದೀಶ್ ಉಪಸ್ಥಿತರಿದ್ದರು. ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ದಳವಾಯಿ ಕೋಡಿಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಹಸಿವು ನಿವಾರಣಾ ಕಾರ್ಯಕ್ರಮಕ್ಕೆ ಹಲಗೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಉದಯ್ ಚಾಲನೆ ನೀಡಿದರು. ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ದಳವಾಯಿ ಕೋಡಿಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಹಸಿವು ನಿವಾರಣಾ ಕಾರ್ಯಕ್ರಮಕ್ಕೆ ಹಲಗೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಉದಯ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಯುತ್ತಿದ್ದು 175 ದಿನ ಕಳೆದು ಪ್ರಾಯೋಜಕರು ಹೆಚ್ಚಾದ ಕಾರಣ ಹಲಗೂರು ಲಯನ್ಸ್ ಕ್ಲಬ್ ಸದಸ್ಯರು ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಪ್ರತಿ ಗುರುವಾರ ದಳವಾಯಿ ಕೋಡಿಹಳ್ಳಿ ಆಸ್ಪತ್ರೆಗೆ ಬಾಣಂತಿಯರು, ಬಶೀರು ಮತ್ತು ಅವರೊಟ್ಟಿಗೆ ಬಂದವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಅಂತ ಅವರು ಹೇಳಿದರು. ಹಲಗೂರು PSI ಲೋಕೇಶ್ ಮಾತನಾಡಿ, ದೂರದ ಗ್ರಾಮಗಳಿಂದ ಬಸರಿಯರು, ಬಾಣಂತಿಯರು ಆಸ್ಪತ್ರೆಗೆ ಬರ್ತಾರೆ. ಈ ಗ್ರಾಮದಲ್ಲಿ ಯಾವುದೇ ಹೋಟೆಲ್ ಸಿಗುವುದಿಲ್ಲ, ಹಸಿದವರಿಗೆ ಅನ್ನ ಹಾಕುವುದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದರು. ದಳವಾಯಿ ಕೋಡಿಹಳ್ಳಿ ಹಾಗೂ ಹಲಗೂರು ನಡೆಯುತ್ತಿರುವ ಹಸಿವು ನಿವಾರಣಾ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾದ ಗಣೇಶ್ರವರು ಮಾತನಾಡಿ, ಹಲಗೂರಿನ ಲಯನ್ಸ್ ಕ್ಲಬ್ ಸದಸ್ಯನಾಗಿ ಇದೊಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳಿದರು. ಸಂದರ್ಭದಲ್ಲಿ NK ಕುಮಾರ್, ಡಾಕ್ಟರ್ ಉದಯ್, ಲೋಕೇಶ್, ಪಾರ್ವತಿ, ಸಂಪತ್, ಮಾದೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಫಲಾನುಭವಿಗಳಿಗೆ ಕೈಕೊಟ್ಟ ಗ್ಯಾರಂಟಿ ಯೋಜನೆ, JDS ಪಕ್ಷದಿಂದ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ, ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ನಿಂದ ಸಮಾಜಮುಖಿ ಕಾರ್ಯ, ಕುವೆಂಪು ಆಶಯದಂತೆ ಸರಳ ವಿವಾಹಕ್ಕೆ ಮುನ್ನುಡಿ, ಫೌಂಡೇಶನ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ದಂಪತಿಗಳು. ಚಂದ್ರವನ ಆಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅಖಂಡ ಮಹಾಯಾಗ, ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಪೂಜೆ, ಯದುವೀರ್ ಒಡೆಯರ್ ಸೇರಿದಂತೆ ಅನೇಕ ಮಠಾಧೀಶರು ಭಾಗಿ.
ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಶು ಆರೋಗ್ಯ ಕೇಂದ್ರ ಉದ್ಘಾಟನೆ, ನಾಗರಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಚಾಲನೆ, ಪ್ರತಿಯೊಬ್ಬರೂ ಆರೋಗ್ಯ ಕಾಪಾಡಿಕೊಳ್ಳಲು ನ್ಯಾಯಾಧೀಶರ ಕಳಕಳಿ. ಹದ್ವಾನದ ಹಾದಿ ಹಿಡಿದಿರುವ ಪಾಂಡವಪುರ PSSK ಕಾರ್ಖಾನೆ, ಸಾಲ ತೀರಿಸುವ ಬದಲಾಗಿ ಸಾಲದ ಮೇಲಿನ ಬಡ್ಡಿ ಹೆಚ್ಚುತ್ತಿರುವ ಪರಿ ಕಾರ್ಖಾನೆ ಆಸ್ತಿಯನ್ನು ಸ್ವಂತ ಮಾಡಿಕೊಳ್ಳುವ ಗಂಭೀರ ಆರೋಪ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನೆ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.